साक्षात् परं ब्रह्म तस्मै श्री गुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಶಿವಂ ಗುರುಗಳ ಪಾದರವಿಂದಕ್ಕೆ ಶಿರಸಾಷ್ಟಾಂಗ ಸಮ ನಮಸ್ಕಾರಗಳು ಸಲ್ಲಿಸ್ತಾ ಇವತ್ತು ನ್ಯೂಮರಾಲಜಿ ನಮ್ಮ ಪ್ರಿಯತಮ ನಾಯಕರಾದ ಶ್ರೀಮಾನ್ ಎಚ್.ಡಿ. ದೇವೇಗೌಡ ಅವರ ಪೊಲಿಟಿಕಲ್ ಹಿಸ್ಟ್ರಿನ ಇವತ್ತು ಪ್ರೆಸೆಂಟ್ ಮಾಡಕ್ಕೆ ಬಂದಿದ್ದೀವಿ. ಇವತ್ತು ನಾರ್ಮಲಿ ನಾವು ದೊಡ್ಡವ್ರನ್ನ ಯಾಕೆ ತಗೊಂತಾ ಇದ್ದೀವಿ ಅಂತಂದ್ರೆ ಇದನ್ನ ಎಲ್ಲರಿಗೂ ನೀಟಾಗಿ ರೀಚ್ ಆಗತ್ತೆ, ಈ ನ್ಯೂಮರಾಲಜಿ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅವ್ರ ಲೈಫಲ್ಲಿ ಕೆರಿಯರಲ್ಲಿ ಅಂತ ಹೇಳೋಕ್ಕೆ ಸೊ ಜಸ್ಟ್ ಇದನ್ನು ತಗೊಂಡ್ಬರ್ತಾ ಇದ್ದೀವಿ. ಇವರು ಆಕ್ಚುಲಿ ಇವ್ರನ್ನೆಲ್ಲ ತಗೊಂಡಾಗ ಇಟ್ಸ್ ಡೆಫಿನೆಟ್ ಆಗಿ ಗೊತ್ತಾಗತ್ತೆ ಅದು ಯಾವ ತರ ಇಂಪ್ಯಾಕ್ಟ್ ಲೈಫಲ್ಲಿ ಇರುತ್ತೆ ಅಂತ ಅನ್ನೋದು. ಅದಕ್ಕೋಸ್ಕರ ಇಂಥ ದೊಡ್ಡ ಗಣ್ಯ ವ್ಯಕ್ತಿಗಳನ್ನು ತಗೊಂಡು ಮರ್ತಾ ಇರ್ತೀವಿ ನಾವು. ಸೊ ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬಹುದು. ಎಲ್ಲರ ಲೈಫಲ್ಲಿ ಇದೆ ಈ ತರ ನಂಬರ್ಸ್ನು ಯಾವ ತರ ಮೇನ್ ರೋಲ್ ಪ್ಲೇ ಮಾಡುತ್ತೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ಸೊ ಲೆಟ್ ಅಸ್ ಮೂವ್ ಫಾರ್ವರ್ಡ್ ನಾವು. ಈಗ ಎಚ್.ಡಿ. ದೇವೇಗೌಡರವರು ಎಲ್ಲರೂ ಗೊತ್ತಿರೋಂಥ ವ್ಯಕ್ತಿ ಆಗಿರ್ತಾರೆ. ಇವರು ತುಂಬಾ ಹಂಬಲ್ ಫಾರ್ಮರ್ ಫ್ಯಾಮಿಲಿಯಿಂದ ಬಂದಿರ್ತಾರೆ. ಇವ್ರ ಲೈಫ್ ನೋಡಿದ್ರೆ ಇವರಿಗೆ ವೆರಿ ಟಾಪ್ ಲೀಡರ್ಸ್ ಆದ ಇಬ್ರು ಮಕ್ಕಳು ನೋಡ್ಬೋದು. ಅವ್ರನ್ನ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ, ರೇವಣ್ಣ ಅವ್ರನ್ನ ನೋಡ್ಬೋದು. ಅವರಿಗೆ ಎಲ್ಲ 6 ಜನ ಮಕ್ಕಳಿರ್ತಾರೆ ಅವ್ರದ್ದು. ಆಮೇಲೆ ಇವ್ರದ್ದು ಡೇಟ್ ಆಫ್ ಬರ್ತ್, ಇವ್ರ ಪರ್ಸನಲ್ ಲೈಫಲ್ಲಿ ನೋಡಕ್ ಹೋದ್ರೆ ಇವ್ರ ಡೇಟ್ ಆಫ್ ಬರ್ತ್ 18/5/1933 ಇರುತ್ತೆ. ಅಂದ್ರೆ ಇದು ಬರ್ತ್ ಪಾತ್ ನಂಬರ್ ಬಂದು 9 ಆಗುತ್ತೆ, 9 ನಂಬರ್ ತಗೊಳುತ್ತೆ. ಇದಕ್ಕೆ ಫ್ರೆಂಡ್ಲಿ ನಂಬರ್ಸ್ ಬಂದು 1, 2, 4, 7, 8, 9. ಆಮೇಲೆ ಎನಿಮಿ ನಂಬರ್ಸ್ ಬಂದು ಇದಕ್ಕೆ 4, 5, 3. ಇವರಲ್ಲಿ ಬರ್ತ್ ಪಾತ್ ನಂಬರ್ 9 ತಗೊಂಡಾಗ ಇಟ್ ಇಂಡಿಕೇಟ್ಸ್ ಇನ್ ಡೆಪ್ತ್ ರೂಟ್ ಲೆವೆಲ್ ವರ್ಕ್ ಅಲ್ಲಿ ಪೆನಿಟ್ರೇಟ್ ಆಗ್ತಾರೆ. ಯಾವುದೇ ವರ್ಕ್ ತಗೊಂಡ್ರು ಫ್ರಮ್ ದ ರೂಟ್ ಲೆವೆಲ್ ಇವರು ವರ್ಕ್ ಮಾಡ್ತಾರೆ ಇವರು. ಸೊ ಇವರು ಕಂಪ್ಲೀಟ್ ಆಗಿ ಅದನ್ನ ಅನ್ವೇಷಣೆ ಮಾಡಿ ಅದರಿಂದ ಕಂಪ್ಲೀಟ್ ಡೀಟೇಲ್ ಆಗಿ ತಗೊಂಡು ಆ ರೂಟ್ ಲೆವೆಲ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಇವರಿಗೆ ತುಂಬಾ ಹೆಸರು ಬರುತ್ತೆ ಇವರಿಗೆ. ಮತ್ತೆ ಇವರಿಗೆ ಗುಡ್ ಫೇಮ್ ಸೊಸೈಟಿಯಲ್ಲಿ ಇದ್ದೇ ಇರುತ್ತೆ ಇವರಿಗೆ. ನಾವು ನೋಡಿದೀವಿ, ಡೆಲ್ಲಿವರೆಗೂ ನೀವು ರಾಜಕೀಯ ಮಾಡ್ತಾರೆ ಇವರು. ವೆರಿ ಶಾರ್ಪ್ ಅಂಡ್ ತುಂಬಾ ಇಂಟೆಲಿಜೆಂಟ್ ಆಗಿರ್ತಾರೆ. ಯಾವುದೇ ಡಿಸಿಷನ್ ತಗೊಂಡ್ರು ರೈಟ್ ಡಿಸಿಷನ್ಸ್ ತಗೊಂತಾರೆ. ಸೊ ಯಾವುದೇ ವರ್ಕ್ ಮಾಡ್ಬೇಕಾದ್ರೂ ಒಂದು ಗೋಲ್ ಇಟ್ಕೊಂಡು ಆ ಟುವರ್ಡ್ಸ್ ಆ ಗೋಲ್ ಅವರು ಹೋಗ್ತಾ ಇರ್ತಾರೆ. ಅವರು ತುಂಬಾ ಸ್ಟ್ರಾಂಗ್ ಇರ್ತಾರೆ, ವೆರಿ ಬ್ರೇವ್ ಇರುತ್ತೆ, ಬ್ರೇವ್ ಆಗಿರ್ತಾರೆ. ಇವರು ಫ್ರಂಟ್ ಲೈನ್ ಸೋಲ್ಜರ್ ತರ ಇವರು ವರ್ಕ್ ಮಾಡ್ತಾರೆ ಇವರು. ಆಮೇಲೆ ಇವ್ರದ್ದು ಡೆಸ್ಟಿನಿ ನಂಬರ್ ತಗೊಂಡಾಗ 3 ಬರುತ್ತೆ. ಅದು ಭಾಗ್ಯ ಸಂಖ್ಯೆ ಅಂತ ಹೇಳ್ತೀವಿ. ಲಕ್ಕಿ ನಂಬರ್ 3 ಆಗಿರುತ್ತೆ. ಫ್ರೆಂಡ್ಲಿ ನಂಬರ್ ಇದಕ್ಕೆ 1, 3, 5, 7, 8, 9 ಇರುತ್ತೆ. ಎನಿಮಿ ನಂಬರ್ಸ್ ಇದಕ್ಕೆ 2, 4, 6. ನಾರ್ಮಲಿ ಈ 3 ನಂಬರ್ ತಗೊಂಡಾಗ ಗುರು ಇಂಡಿಕೇಟ್ ಮಾಡುತ್ತೆ. ಆಕ್ಚುಲಿ ಇದು ಗುರು ಸರೌಂಡಿಂಗ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನನು ತುಂಬಾ ಚೆನ್ನಾಗಿ ಉದ್ಧಾರ ಆಗ್ತಾರೆ. ಅವರೆಲ್ಲ ಒಳ್ಳೆ ಲೈಫ್ ನ ಸೆಟಲ್ ಮಾಡ್ಕೊಂತಾರೆ. ಅವ್ರಿಗೆ ಈ 3 ನಂಬರ್ ಯಾರ ತರ ಅವ್ರ ಸುತ್ತಮುತ್ತ ಇರೋರು ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ಆ 3 ನಂಬರ್ ಏನಾಗುತ್ತೆ, ತುಂಬಾ ಈಗೋಯಿಸ್ಟಿಕ್ ಇರ್ತಾರೆ. ಅವರು ಹೇಳಿದೆ ನಡಿಬೇಕು ಅಂತ ಅನ್ನೋದು ಇದ್ದೇ ಇರುತ್ತೆ. ಹಠವಾದಿಗಳು ಇರ್ತಾರೆ. ಈ 3 ನಂಬರ್ ಏನ್ ಇಂಡಿಕೇಟ್ ಮಾಡುತ್ತೆ, ಗಾಡ್ ಫಿಯರ್. ಮತ್ತೆ ಇನ್ನೊಂದು ನೋಡಬಹುದು, ಗಾಡ್ ಫಿಯರ್, ದೇವರ ಮೇಲೆ ತುಂಬಾ ಭಕ್ತಿ ಇರುತ್ತೆ. ಪೂಜಾ ಪುನಸ್ಕಾರಗಳು ಮಾಡೋದು, ಸಿಸ್ಟಮ್ಯಾಟಿಕ್ ಲೈಫ್ ಇರುತ್ತೆ. ಎಲ್ಲರನ್ನು ಕನ್ವಿನ್ಸ್ ಮಾಡುವಂತ ನೇಚರ್ ಇರುತ್ತೆ. ತುಂಬಾ ಈಸಿಯಾಗಿ ಎಲ್ಲರನ್ನು ಕನ್ವಿನ್ಸ್ ಮಾಡುತ್ತೆ. ಎಂತ ವಿಷಯ ಬಂದ್ರೆ, ಎಂತ ಡಿಫಿಕಲ್ಟಿ ಸಿಚುವೇಶನ್ ಬಂದಾಗ್ಲೂ ಕನ್ವಿನ್ಸ್ ಮಾಡೋದು, ಆ ಒಂದು ಗುಂಪು ಸೇರಿಸೋದು, ಇದರೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮೋರ್ ಎವರ್ ಇವ್ರು 3 ನಂಬರ್ ಇವರಲ್ಲಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ 24 hours ಪಾಲಿಟಿಕ್ಸ್ ಮಾಡ್ತೀವಿ. ಒಂದು ಹಿಡ್ಕೊಂಡ್ರೆ ಅದನ್ನ ಕಂಪ್ಲೀಟ್ ಆಗೋವರೆಗೂ ಬಿಡೋದಿಲ್ಲ. ಆಮೇಲೆ ಅದೇ ತರ ಗುಡ್ ರಿಲೇಶನ್ಶಿಪ್ ಸರ್ಕಲ್ ನ ಮೇಂಟೈನ್ ಮಾಡ್ಕೊಂತಾರೆ ಇವರು. ಆವಾಗ ಹೇಳ್ದಾಗೆ ಈ ಬಾರ್ನ್ ಇನ್ ಹಂಬಲ್ ಫಾರ್ಮರ್ ಫ್ಯಾಮಿಲಿ. ಇವರು ಶ್ರೀಮತಿ ಚೆನ್ನಮ್ಮನವ್ರನ್ನ 1954 ಅಲ್ಲಿ ಮದುವೆ ಆಗಿರ್ತಾರೆ. ಇವರ ಕೆರಿಯರ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿದಾಗ 1953 ಅಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸ್ಟಾರ್ಟ್ ಆಗ್ತಾರೆ ಇವರ ಲೈಫ್. ಅಲ್ಲಿಂದ 1962ವರೆಗೂ ಅಲ್ಲಿರ್ತಾರೆ ಇವರು. ಇವ್ರ ಲೈಫ್ ತಗೊಂಡಾಗ 10, 15, 18, 9 ಬರುತ್ತೆ. ಇಲ್ಲಿ 9 ನಂಬರ್ ಬಂದಾಗ
ಸೊ ಅದನ್ನ ಕಂಟಿನ್ಯೂಸ್ ಆಗಿ 11 ಲಾಂಗ್ ಇಯರ್ಸ್ ತಗೊಂಡು ಹೋಗುತ್ತೆ ಅಲ್ಲಿ ಕೆರಿಯರ್ ಅಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಅದು ಇನ್ ಡೆಪ್ತ್ ವರ್ಕಿಂಗ್ ಅಂದ್ರೆ ಲಾಂಗ್ ರನ್, ಯಾವುದೇ ಮಾಡಿದ್ರು ಲಾಂಗ್ ರನ್ ಅಲ್ಲಿ ವರ್ಕ್ ಮಾಡ್ತಾರೆ ಇವರು. ಆಮೇಲೆ 1962 ಅಲ್ಲಿ ಇವರು MLA ಆಗಿ ಗೆದ್ದು ಬರ್ತಾರೆ ಇವರು. ಸಾರಿ, ಅಲ್ಲಿ 1962 ಇವರು 1 ನಂಬರ್ ಬರುತ್ತೆ. 1 ನಂಬರ್ ನಾವು ಇದಕ್ಕೆ ಮುಂಚೆ ಹೇಳ್ದಂಗೆ ಇದು ವೆರಿ ಗುಡ್ ನಂಬರ್. ತುಂಬಾ ಫಾಲೋವರ್ಸ್ ಸಿಗ್ತಾರೆ ಇವರಿಗೆ, ರೂಲರ್ಸ್ ಆಗಿರ್ತಾರೆ, ಕಿಂಗ್ ಆಗಿರ್ತಾರೆ ಇವರು. ಮೋರೋವರ್ ದೇ ಆರ್ ಕಿಂಗ್ ಮೇಕರ್ಸ್, ಕಿಂಗ್ಸ್ ಅಂತ ಹೇಳ್ಬೋದು ಇವರೆಲ್ಲ. ಅಷ್ಟೊಂದು ಸ್ಟ್ರಾಂಗ್ ಆಗಿ ಆ ನಂಬರ್ ಇಂಪ್ಯಾಕ್ಟ್ ಆಗುತ್ತೆ 1 ನಂಬರ್ ಇವ್ರ ಲೈಫ್ ಅಲ್ಲಿ. ಅದು ಹೇಗೆ ಫಾಲೋ ಆಗುತ್ತೆ ಅಂತ ಫರ್ದರ್ ನೋಡಿದ್ರೆ 1962 to 1989 ಎಲೆಕ್ಷನ್ಸ್ ಅಲ್ಲಿ ಅವ್ರಿಗೆ ಲಾಸ್ ಇರೋದಿಲ್ಲ. ಎಲೆಕ್ಷನ್ಸ್ ಅಲ್ಲಿ ಅವರಿಗೆ ಕಂಟಿನ್ಯೂ ಆಗಿ ಗೆದ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ 1 ನಂಬರ್ ಕಂಟಿನ್ಯೂಸ್ ಆಗಿ ಫಾಲೋ ಬರ್ತಾ ಇರುತ್ತೆ ಅಲ್ಲಿ. ಆಮೇಲೆ 1989 ನಂಬರ್ ಇಲ್ಲಿ ಫಾಲೋ ಆಗುತ್ತೆ. ಅದರಿಂದ ಲಾಂಗ್ ರನ್ ತುಂಬಾ ಫೇಮು, ತುಂಬಾ ಇದು ತಗೊಂಡಿರ್ತಾರೆ ಲೈಫ್ ಅಲ್ಲಿ ಅವರು. ಫಾಲೋವರ್ಸ್ ಎಲ್ಲರೂ ಸಿಕ್ಬಿಡ್ತಾರೆ ಅವರಿಗೆ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ನೋಡಿ, ಇವರಿಗೆ ಲೈಫ್ ಅಲ್ಲಿ ಅವರಿಗೆ ಒಂದು ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಜೈಲಿಗೆ ಹೋಗಿ ಬರುತ್ತೆ ಇವರು. ಅಲ್ಲಿ 4 ಫಾಲೋ ಆಗಿರುತ್ತೆ. 4 ಯಾವತ್ತೂ ಹೇಳ್ತೀವಿ ರಾಹು, ಬಂಧನಕಾರಕ ರಾಹು ಆಗ್ತಾನೆ. ಆದ್ರೂ ಇವರಿಗೆ ಆ 4 ಅಲ್ಲಿಂದ ಒಳ್ಳೆ ಹೆಸರು ತಗೊಂಡ್ಬರ್ತಾರೆ. ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಇವರು ಮುಂದಕ್ಕೆ ಹೋಗ್ತಾರೆ. ಅವರು ಅಲ್ಲಿ ಜನತಾ ಪಕ್ಷದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ 1983 to 1998 ವರ್ಗು ಇವರು. ಅಲ್ಲಿ ನೋಡಿದ್ರೆ 3 ವಿಲ್ ಕಂಟಿನ್ಯೂ, ಅಲ್ಲಿ 8 ನಂಬರ್ ಫಾಲೋ ಆಗತ್ತೆ ಇವರಿಗೆ, ಫ್ರೆಂಡ್ಲಿ ನಂಬರ್ಸ್. ಅದರಿಂದ ಅಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಅದು ಜನತಾ ಪಕ್ಷದಿಂದ ಇವರು ಆಗ್ತಾರೆ ಇವರು. ಸೊ ಇವರು ಜನತಾದಳ ಪಕ್ಷಕ್ಕೆ 1994 ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಆಗ್ತಾರೆ ಇವರು. ಸೊ ಹಿ ವಾಸ್ ದ ಪರ್ಸನ್ ಕನ್ಸಿಡರ್ ಕಂಟಿನ್ಯೂಸ್ ಆಗಿ ಇವರು ಪಾರ್ಟಿನ ಡ್ರೈವ್ ಮಾಡ್ತಾರೆ ಅಲ್ಲಿ ಎಂಟೈರ್ ಕರ್ನಾಟಕದಲ್ಲಿ. ಅವ್ರ ಪವರ್ ತಗೊಂಬರಕ್ಕೆ ಪಾರ್ಟಿನ ಮೇನ್ ರೋಲ್ ಪ್ಲೇ ಮಾಡುತ್ತೆ ಇವ್ರದ್ದು. ಮೇನ್ ಡ್ರೈವಿಂಗ್ ಫೋರ್ಸ್ ಆಗಿ ಇವರು ಇರ್ತಾರೆ. ಆಮೇಲೆ ಆ ಎಲೆಕ್ಷನ್ ಅಲ್ಲಿ ಗೆದ್ದು ಇವರು 14th CM ಆಗ್ತಾರೆ ಅಲ್ಲಿ, ಚೀಫ್ ಮಿನಿಸ್ಟರ್ ಫಾರ್ ದ ಕರ್ನಾಟಕ, ಜನತಾದಳ ಪಾರ್ಟಿ ಕಡೆಯಿಂದ. ಅಲ್ಲಿ ನೋಡಿದ್ರೆ ಅವರಿಗೆ 14th 5 ನಂಬರ್ ಲಕ್ಕಿ ನಂಬರ್. ಅಲ್ಲಿ 5 ನಂಬರ್ ಮತ್ತೆ ನಾವು ಮೆರ್ಕ್ಯೂರಿ ಅಂತ ಹೇಳ್ತೀವಿ. ಅವರು ಒಳ್ಳೆ ಕಾಂಟ್ಯಾಕ್ಟ್ಸು, ಒಳ್ಳೆ ನೆಟ್ವರ್ಕ್ ಕ್ರಿಯೇಟ್ ಆಗ್ಕೊಡುತ್ತೆ. ಅಲ್ಲಿ ಹೊಸದಾಗಿ ಯೋಚನೆ ಮಾಡೋದು, ನ್ಯೂ ಥಿಂಗ್ಸ್ ಇಂಪ್ಲಿಮೆಂಟ್ ಮಾಡೋದು, ನ್ಯೂ ಐಡಿಯಾಸ್ ಇಂಪ್ಲಿಮೆಂಟ್ ಮಾಡೋದು, ಅದರಿಂದ ತುಂಬಾ ಸಕ್ಸಸ್ ಆಗ್ತಾರೆ ಅದರಿಂದ. ಇವರು 1984 to 1996 5th ನಂಬರ್ ಫಾಲೋ ಆಗೋದ್ರಿಂದ ಜನತಾ ಹೇಳಿದಾಗೆ CM ಆಗಿ ಕಂಟಿನ್ಯೂ ಆಗ್ತಾರೆ ಅವರು. ಆಮೇಲೆ 1996 ಜನರಲ್ ಎಲೆಕ್ಷನ್ಸ್ ಅಲ್ಲಿ ಪಾರ್ಟಿ ಇವ್ರದ್ದು ಸಾಕಷ್ಟು ನಂಬರ್ಸ್ ಗೆಲ್ಲುತ್ತೆ. ಗವರ್ಮೆಂಟ್ ಫಾರ್ಮ್ ಆಗತ್ತೆ. ಇವರು ಇಲ್ಲಿ ಗವರ್ಮೆಂಟ್ ಫಾಲೋ ಆಗದೆ ಸಡನ್ ಆಗಿ ಇವ್ರಿಗೊಂದು ಆಪರ್ಚುನಿಟಿ ಸಿಗತ್ತೆ ಇವರಿಗೆ. ಆ ಆಪರ್ಚುನಿಟಿ ಹೇಗಿರತ್ತೆ ಅಂತಂದ್ರೆ ಸಡನ್ ಆಗಿ ಇವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಆವಾಗ ಕೋಲಿಷನ್ ಗವರ್ಮೆಂಟ್ ಬರುತ್ತೆ. ಕಾಂಗ್ರೆಸ್ ಪಾರ್ಟಿ ಎಲ್ಲ ಪಾರ್ಟೀಸ್ ಎಲ್ಲ ಸಪೋರ್ಟ್ ಮಾಡುತ್ತೆ. ಆಲ್ಮೋಸ್ಟ್ ನಮ್ಗೆ ಗೊತ್ತೇ ಒಂದು 21 ಪಾರ್ಟಿಯಲ್ಲಿ ಇವರಿಗೆ ಸಪೋರ್ಟ್ ಮಾಡುತ್ತೆ ಅಲ್ಲಿ ರೀಜನಲ್ ಪಾರ್ಟೀಸ್. ಆವಾಗ ಅಲ್ಲಿ ಇವರು 11th ಪ್ರೈಮ್ ಮಿನಿಸ್ಟರ್ ಆಗಿ ಅಲ್ಲಿ ಇರ್ತಾರೆ. ಆಮೇಲೆ 5 ನಂಬರ್ ಫಾಲೋ ಆಗೋದ್ರಿಂದ ಇವರಿಗೆ ಮೆರ್ಕ್ಯೂರಿ ಅಲ್ಲಿ ಏನಾಗುತ್ತೆ, ಮತ್ತೆ ಒಳ್ಳೆ ನೆಟ್ವರ್ಕ್, ಗುಡ್ ವರ್ಕ್, ಒಳ್ಳೆ ಆಪರ್ಚುನಿಟಿನ ತಂದು ಕೊಡುತ್ತೆ ಇವರಿಗೆ. ಸೊ ಇಲ್ಲಿ ಇವರು ಹೋಮ್ ಅಫೇರ್ಸ್ ಮಿನಿಸ್ಟರ್ ಆಗಿನೂ ಕೆಲಸ ಮಾಡ್ತಾರೆ ಇವರು. ಸೊ ಈ ಗಾಟ್ ಎ ವೆರಿ ಗುಡ್ ಆಪರ್ಚುನಿಟೀಸ್ ಇನ್ ಲೈಫ್ ಈ ನಂಬರ್ಸ್ ಫಾಲೋ ಆಗೋದ್ರಿಂದ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಇದಾದ್ಮೇಲೆ ಸೊ ಇವರು ಕಂಟಿನ್ಯೂಸ್ ಆಗಿ 14th 15th 16th ಲೋಕಸಭೆಗೆ ಹಾಸನ್ನಿಂದ ಇವರು ಎಲೆಕ್ಟ್ ಆಗ್ತಾರೆ. ಇವ್ರನ್ನ ಸೋಲಿಲ್ಲ ಸರ್ದಾರ್ ಅಂತಾನು ಹೇಳ್ತಿರ್ತಾರೆ, ಅದು ಎಲ್ಲರಿಗೂ ಗೊತ್ತಿರುತ್ತಾನೆ. ಅಲ್ಲಿ ನೋಡಿದ್ರೆ ಇವರಿಗೆ 9 ಅಲ್ಲಿ ಹಾಸನ್ ಸಿಟಿಗೆ ಕಾನ್ಸ್ಟಿಟ್ಯೂನ್ಸಿಗೆ 9 ನಂಬರ್ ಆಗುತ್ತೆ. 9 ನಂಬರ್ ಇವರಿಗೆ ಫ್ರೆಂಡ್ಲಿ ನಂಬರ್ ಆಗಿರುತ್ತೆ. ಅದರಿಂದ ಅಲ್ಲಿ ಇವ್ರಿಗೆ ಆಪರ್ಚುನಿಟಿ ಸಿಗುತ್ತೆ. ಕಂಟಿನ್ಯೂಸ್ ಆಗಿ ಇವ್ರು ಗೆದ್ಕೊಂಡು ಬರ್ತಾ ಇರ್ತಾರೆ. 1999 ಎಲೆಕ್ಷನ್ಸ್ ಅಲ್ಲಿ, ಜನರಲ್ ಎಲೆಕ್ಷನ್ಸ್ ಅಲ್ಲಿ ವಿನ್ ಆಗ್ತಾರೆ ಕನಕಪುರದಿಂದ, ಬೈ ಎಲೆಕ್ಷನ್ಸ್ ಅಲ್ಲಿ 2002 ಅಲ್ಲಿ. ಆಮೇಲೆ ಇಲ್ಲಿ ಇವರು ಸೋತೋಗ್ತಾರೆ. ಅಲ್ಲಿ ನೋಡಿದಾಗ ಡೆಸ್ಟಿನಿ ನಂಬರ್ ನೋಡಿದಾಗ 4 ಆಗಿ ಬರುತ್ತೆ. ಅಲ್ಲಿ 2002 ಬೈ ಎಲೆಕ್ಷನ್ಸ್ ಅಲ್ಲಿ ಸೋತೋದಾಗ ಅಲ್ಲಿ 4 ಕನಕಪುರ ಕಾನ್ಸ್ಟಿಟ್ಯೂನ್ಸಿ ಇಂದ 4 ಬರುತ್ತೆ. ಅಲ್ಲಿ ನಂಬರ್ 4 ಇವ್ರಿಗೆ ಆಗಿ ಬರೋದಿಲ್ಲ ಹೇಳಿದಾಗೆ. ಸೊ ಹಿ ಲೂಸ್ ಈಸ್ ಎಲೆಕ್ಷನ್ಸ್ ಅಲ್ಲಿ ಲೂಸ್ ಆಗ್ತಾರೆ. ಮತ್ತೆ ಇವರು 2008 ವಿಧಾನಸಭಾ ಎಲೆಕ್ಷನ್ಸ್ ಬರುತ್ತೆ. 28 ಸೀಟ್ ಗೆಲ್ತಾರೆ ಇವರು. ಕಂಪೇರಿಂಗ್ ಟು ಲಾಸ್ಟ್ ಪ್ರೀವಿಯಸ್ ಎಲೆಕ್ಷನ್ಸ್ 58 ಕಂಪೇರ್ ಮಾಡಿದ್ರೆ 28 ಸೀಟ್ಸ್ ಅಲ್ಲಿ ಬರುತ್ತೆ. ಆದ್ರೂ ಇವರಿಗೆ 28 ನೋಡಿದ್ರೆ 10 ಆಗುತ್ತೆ, 1 ನಂಬರ್ ಬರುತ್ತೆ ಅಲ್ಲಿ. ಆಮೇಲೆ 2008 ತಗೊಂಡಾಗ್ಲೂ 1 ನಂಬರ್ ಬರುತ್ತೆ. ಆ 1 ನಂಬರ್ ಏನಾಗುತ್ತೆ, ಇವ್ರನ್ನ ಗವರ್ಮೆಂಟ್ ಫಾರ್ಮ್ ಮಾಡಕ್ಕೆ ಇವರಿಗೆ ಆಪ್ಷನ್ ಸಿಗುತ್ತೆ. ಇವ್ರಿಗೆ ಒಂದು ತುಂಬಾ ಆಗಿ ಬರುತ್ತೆ ಇವರಿಗೆ. ಅದರಿಂದ
ಆ 1 ನಂಬರ್ ಬಂದಾಗೆಲ್ಲ ಇವರೆಲ್ಲ ಆ ಸೀಟ್ಸ್ ಇಮ್ಮೇಟಿಯಲ್ ಆಫ್ ನಂಬರ್ ಗೇಮ್ ಬಿಟ್ಟು ಆದ್ರೂ ಇವ್ರಿಗೆ ಆಪರ್ಚುನಿಟೀಸ್ ಸಿಗುತ್ತೆ ಇವರಿಗೆ. ಆವಾಗ ಇವ್ರು ಆಗ್ತಾರೆ. ಯಡಿಯೂರಪ್ಪ ಗವರ್ಮೆಂಟ್ ಅಲ್ಲಿ ಇರ್ತಾರೆ ಇವರು, ಅದು ಕೋಎಲಿಷನ್ ಗವರ್ಮೆಂಟ್ ಇರುತ್ತೆ. ಆಮೇಲೆ ಫರ್ದರ್ ಎಲೆಕ್ಷನ್ಗೆ ಹೋಗ್ತಾರೆ 2018 ನಲ್ಲಿ. 12th ಮೇ ಕರ್ನಾಟಕ ಅಸೆಂಬ್ಲಿ 37 ಸೀಟ್ಸ್ ಬರುತ್ತೆ ಅಲ್ಲಿ 1 ನಂಬರ್ ಬರುತ್ತೆ ಫಾಲೋಡ್. ಅಲ್ಲಿ ಡೆಸ್ಟಿನಿ ನಂಬರ್ ವಿಲ್ ಫಾಲೋ 2, ಅಲ್ಲಿನೂ ಹಂಗಾಗುತ್ತೆ. 23rd ಮೇ ಇವರಿಗೆ ಅದು ಆ ಎಲೆಕ್ಷನ್ 2018 ಅಲ್ಲಿನೂ ಇವರಿಗೆ ಆಪ್ಷನ್ ಸಿಗತ್ತೆ ಇವರಿಗೆ. ಅಲ್ಲಿ ಪಾರ್ಟಿಯಿಂದ ಇವರಿಗೆ ನಾವು ನೋಡಿದಾಗೆ ಶ್ರೀ ಕುಮಾರಸ್ವಾಮಿ ಅವರು ರೂಲ್ ಮಾಡ್ತಾರೆ ಅಲ್ಲಿ. ದೆನ್ ಆಫ್ಟರ್ವರ್ಡ್ಸ್ ಅದರ್ ಡಿಫ್ರೆಂಟ್ ಥಿಂಗ್ಸ್ ಆಗಿರುತ್ತೆ ಅಲ್ಲಿ. ಗವರ್ಮೆಂಟ್ ಇವ್ರ ಕೈಯಿಂದ ಹೋಗುತ್ತೆ ಅಲ್ಲಿಂದ. ಆಮೇಲೆ ಇನ್ನೊಂದು ಲೈಫಲ್ಲಿ ಇವ್ರು ನೋಡ್ಬೇಕು, 2000 ಎಲೆಕ್ಷನ್ ಅಲ್ಲಿ ಇವರು ತುಮಕೂರಿಂದ ಇವರು ಸೋತಾಗ್ತಾರೆ. ಇವರು ಅಲ್ಲಿ ಕರೆಕ್ಟ್ ಆಗಿ ರಾಹು ಕಾಲದಲ್ಲೇ ಇವರು ನಾಮಿನೇಷನ್ ಹಾಕಿರ್ತಾರೆ. ಇದನ್ನ ನೋಟಿಸ್ ಎಷ್ಟೋ ಜನ ಮಾಡಿರ್ಬಹುದು. ಸೊ ಇದನ್ನ 4 ಅಲ್ಲಿ ಫಾಲೋ ಆಗೋದ್ರಿಂದ ಇವರಿಗೆ ಹಿ ಲಾಸ್ಟ್ ಇಸ್ ಅಲ್ಲಿ ವಿನ್ ಅಲ್ಲಿ ತುಂಬಾ ಅವರಿಗೆ ಲಾಸ್ ಆಗತ್ತೆ ಅವ್ರಿಗೆ. ಆಮೇಲೆ ಇದು ನೋಡಿ ಇವರಿಗೆ ಆ ಇಯರ್ 2019 ಇವರಿಗೆ ಬರೋದಿಲ್ಲ. ಆ ಇಯರ್ 4 ಬರುತ್ತೆ. 4 ಬರೋದ್ರಿಂದ ಅಗೈನ್ ಎಲೆಕ್ಷನ್ಸ್ ಇದು ರಾಹು ಕಾಲ ತಗೋಬಹುದು. 4 ನಂಬರ್ ಬರೋದ್ರಿಂದ ಇವರಿಗೆ ಅದನ್ನ ಇಂಪ್ಯಾಕ್ಟ್ ಆಗಲ್ಲ ಅಂತಾನೆ ಹೇಳ್ಬೋದು. ಸೊ ಅದರಿಂದ ಹಿ ಲಾಸ್ಟ್ ಎಲೆಕ್ಷನ್ಸ್. ನಾವು ಇದನ್ನೆಲ್ಲ ಹೇಳಿದ್ರೆ ಏನು ಅಂತಂದ್ರೆ, ಸೊ ನಂಬರ್ಸ್ ಎಷ್ಟೊಂದು ಇಂಪ್ಯಾಕ್ಟ್ ಆಗತ್ತೆ ಅಂತ ಅನ್ನೋದನ್ನ ಡೆಫಿನೆಟ್ ಆಗಿ ವಿ ಕ್ಯಾನ್ ಸೇ ಇಟ್ ವಿಲ್ ಇಂಪ್ಯಾಕ್ಟ್ ಆನ್ ಲೈಫ್ ಈವೆಂಟ್ಸ್ ಅಲ್ಲಿ ನಾವು ನೋಡ್ಕೋಬಹುದು. ಯಾವ ಇಯರ್ ನಮಗೆ ಬರ್ತ್ ಪಾತ್ ನಂಬರ್ಸ್, ಫ್ರೆಂಡ್ಲಿ ನಂಬರ್ಸ್ ಏನೇನಿರುತ್ತೆ, ಆ ಫ್ರೆಂಡ್ಲಿ ನಂಬರ್ಸ್ ಬಂದಾಗೆಲ್ಲ ನಮಗೆ ಗ್ರೋತ್ ಸಿಗಿರುತ್ತೆ. ದಿ ಎನಿಮಿ ನಂಬರ್ಸ್ ಬಂದಾಗೆಲ್ಲ ಆ ಇಯರ್ ಎಲ್ಲ ಡೌನ್ ಇರುತ್ತೆ, ಡೌನ್ ಫಾಲ್ ಇರುತ್ತೆ. ಈಗ ಈ ಇಯರ್ ತಗೊಳ್ಳಿ 2020 ತಗೊಂಡ್ರೆ 4 ಬರುತ್ತೆ, 4 ಇದೆ. ಈ 4 ನೋಡಿದ್ರೆ ರಾಹು ನಂಬರ್ ಈ ಇಯರ್ ಎಲ್ಲಾನು ಇದೇ ತರ ಇರುತ್ತೆ. ರಾಹು ಇಂಪ್ಯಾಕ್ಟ್ ಇರುತ್ತೆ. ಯಾವುದೋ ಒಂದು ರೀತಿ ಭೀತಿ, ಭಯ, ಏನೋ ಒಂದು ಗೊಂದಲ, ಯಾವುದೋ ಒಂದು ರೀತಿ ಇದನ್ನ ನೋಡ್ತಾನೆ ಇದೀವಿ. ಕರೋನಾ ಎಫೆಕ್ಟ್ಸ್ ಇದೆಲ್ಲಾನು ಇದರಲ್ಲಿ ಇಂಪ್ಯಾಕ್ಟ್ ಆಗ್ತಾನೆ ಇರುತ್ತೆ ಅಂತ ಹೇಳ್ಬೋದು ಇದನ್ನ. ಸೊ ಈ 4 ನಂಬರ್ಸ್ ಎಷ್ಟೊಂದು ಇಂಪ್ಯಾಕ್ಟ್ ಆಗುತ್ತೆ ಅಂತ ತುಂಬಾ ಎಲ್ಲರ ಲೈಫಲ್ಲಿ ನೋಡ್ಬೋದು. ಈ 4 ನಂಬರ್ ಬಂದಾಗ ತುಂಬಾ ಕೇರ್ಫುಲ್ ಆಗಿರೋದು ಇಟ್ಸ್ ಅ ವಂಡರ್ಫುಲ್ ಥಿಂಗ್. ಅದನ್ನ ಕೇರ್ಫುಲ್ ಆಗಿದ್ದು ಅದನ್ನ ನೋಟ್ ಮಾಡ್ಕೊಂಡು ಅದನ್ನ ಮೂವ್ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು ನಾವು. ಸೊ ಫರ್ದರ್ ಯಾರೇ ನೋಡಿದ್ರು ಇದನ್ನ ಬೆಟರ್ ಇಫ್ ಯು ಕ್ಯಾನ್ ಲುಕ್ ಇನ್ ಟು ದ ನಂಬರ್ಸ್, ಇಟ್ ವಿಲ್ ಹೆಲ್ಪ್ ಯು ಲಾಟ್ ಅಂತ ಹೇಳ್ಬೋದು. ಸೊ ಇವತ್ತಿನ ವಿಷಯ ಇದನ್ನ ಮುಗಿಸ್ತಾ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.